ಇಷ್ಟು ದಿನ ಪಟ್ಟ ಶ್ರಮವೆಲ್ಲ ವ್ಯರ್ಥವಾಯಿತು. ರಾಘವನ್ನ ಉಳಿಸ್ಕೋಬೇಕು ಅಂತ ಕಷ್ಟಪಟ್ಟು ಈಗ ರಾಘವನ್ ಜೊತೆ ಅದಿತಿನೂ ಕಳ್ಕೊಳ್ಬೇಕಾದ ಪರಿಸ್ಥಿತಿ ಬಂತು. ಅಯ್ಯೋ ದೇವ್ರೇ, ನಮಗೆ ಯಾಕಪ್ಪ ಎಷ್ಟು ಕಷ್ಟ ಕೊಡ್ತಾ ಇದೀಯಾ? ಅದಿತಿ, ನಿನಗೇನು ಆಗಿಲ್ವಮ್ಮ? ಅವ್ರೇನು ನಿನಗೆ ತೊಂದರೆ ಕೊಡ್ಲಿಲ್ವಮ್ಮ? ಅಜ್ಜಿ, ನೀನ್ ಗಾಬರಿ ಆಗ್ಬೇಡ. ಹೋಗಿ ಮೆಡಿಸಿನ್ ಕೊಟ್ಟು ಬನ್ನಿ. ಅಯ್ಯೋ ನನ್ನ ಕಂದ. ಮಾವ, ನಾನು ನಿಮಗೆ ಹೇಳಿದ್ನಲ್ಲ, ಹೋಗಿ ಬ್ಲಡ್ ಕೊಟ್ಟು ಬರ್ತೀನಿ. ಯಾರಿಗಮ್ಮ? ಅಜ್ಜಿ, ಆಸ್ಪತ್ರೆಲಿರೋ ಯಾರೋ ಒಬ್ಬರಿಗೆ ಬ್ಲಡ್ ಬೇಕು ಅಂತ ಫೋನ್ ಮಾಡಿದ್ರು. 2 ನಿಮಿಷ ಹೋಗಿ ಕೊಟ್ಟು ಬರ್ತೀನಿ. ಸರಿ ಅಮ್ಮ, ಹುಷಾರು, ನೋಡ್ಕೊಂಡು ಹೋಗೋ. ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಅಷ್ಟೇ, ಆದರೆ ಏನು ಕಡ್ದು ಕಟ್ಟಿ ಹಾಕೋಕ್ಕಾಗಲಿಲ್ಲ ನಿಮ್ಮ ಕೈಲಿ. ನಾಯಿ ಬಾಲಕ್ಕೆ ದಬ್ಬೆ ಕಟ್ಟಿದ್ರೆ ನೆಟ್ಕಾಗಿರೋ ಇತಿಹಾಸ ಏನಾದ್ರು ಇದೆಯಾ? ಇಲ್ಲ ತಾನೇ? ಇವುಗಳು ಹಾಗೆ. ಯಾಕೆ ಆಡ್ತಿದ್ಯಾ? ಕೋಪ ಎಲ್ಲ ನೀನೇ ಕಾರಣ, ನೀನೇ. ಹೇಗೋ ಅಜಿತಿ ಸಿಕ್ಕಿದ್ಲು. ಅವ್ಳು ಇಟ್ಕೊಂಡು ರಾಘವನ ಅವ್ರ ಮನೆಯವ್ರನ್ನ ಕರೆಸ್ಕೊಳ್ಳೋಣ ಅನ್ನೋ ಅಷ್ಟರಲ್ಲೇ ಎಲ್ಲದಕ್ಕೂ ಕಲ್ಲು ಹಾಕ್ದೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಡಾಕ್ಟರ್? ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಬ್ಲಡ್ ಕೊಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅರ್ಥ ಮಾಡಿಕೊಂಡು ಒಂದು ಜೀವನ ಕಾಪಾಡಿದ್ಯಾ. ನಿನಗೆ ಗೊತ್ತಾದೀತಿ, ನೀನಿವತ್ತು ಬ್ಲಡ್ ಕೊಡಲಿಲ್ಲ ಅಂದಿದ್ದಿದ್ರೆ ಎಷ್ಟೋ ಜನರ ಸೇವೆ ಮಾಡಿದ ತಾಯಿ ಪ್ರಾಣ ಉಳಿತಿರ್ಲಿಲ್ಲ. ಒನ್ಸ್ ಅಗೇನ್ ತುಂಬ ಥ್ಯಾಂಕ್ಸ್. ಡಾಕ್ಟರ್, ನಾನು ಥ್ಯಾಂಕ್ಸ್ ಹೇಳೋವಂಥ ಸಾಧನೆ ಏನೂ ಮಾಡಿಲ್ಲ. ಇಂಥ ಸಹಾಯ ಮಾಡಿದಾಗ ಪ್ರತಿಫಲ ಬಯಸಬಾರ್ದು. ಇದನ್ನು ನನ್ನ ಕೈಲಾಗೋ ಸೇವೆ ಅಂತ ಮಾಡಿದ್ದೀನಿ ಹೊರತು ಬೇರೆ ಯಾವ ದೃಷ್ಟಿಯಿಂದನೂ ಮಾಡಿಲ್ಲ. ಇವ್ರ ಪ್ರಾಣ ಉಳಿಯೋದು ತುಂಬ ಮುಖ್ಯ ಅಂತ ನೀವೇ ಹೇಳ್ತಿದ್ದೀರಾ. ಇವ್ರ ಜೀವ ಉಳಿಸೋ ಅವಕಾಶ ಸಿಕ್ಕಿರೋದು ನನ್ನ ಭಾಗ್ಯ. ನೀನು ವಯಸ್ಸಿನಲ್ಲಿ ಚಿಕ್ಕವಳಾದರೂ ತಿಳುವಳಿಕೆಯಲ್ಲಿ ತುಂಬ ದೊಡ್ಡವಳು. ನಿಜವಾಗ್ಲೂ ನಿನ್ನ ಗುಣನ ಮೆಚ್ಕೊಳ್ಳೇಬೇಕು. ನೀವೇನೇ ಕ್ರೆಡಿಟ್ ಕೊಡೋದಿದ್ರು ಅದೆಲ್ಲ ನನ್ನ ತಾಯಿ ಲಕ್ಷ್ಮಿಗೆ ಸೇರಬೇಕು. ಇದೆಲ್ಲ ನನ್ನ ಲಕ್ಷ್ಮಿ ನನಗೆ ಕಲಿಸ್ಕೊಟ್ಟಿರೋ ಪಾಠ. ಈ ನನ್ನ ಜೀವನ ಅವಳು ನನಗೆ ಕೊಟ್ಟಿರೋ ಭಿಕ್ಷೆ. ಅವಳೇ ಇಲ್ಲ ಅಂದಿದ್ರೆ ನನಗೆ ಬದುಕೇ ಇರ್ತಾ ಇರಲಿಲ್ಲ.
ಜೀವನದಲ್ಲಿ ಯಾವುದೇ ಪ್ರತಿಫಲ ಬಯಸದೆ ಸೇವೆ ಮಾಡಬೇಕು ಅನ್ನೋದು ನನ್ನ ತಾಯಿ ಲಕ್ಷ್ಮಿ ನನಗೆ ಹೇಳ್ಕೊಟ್ಟಿರೋ ಮಂತ್ರ. ನೀವೇನೇ ಥ್ಯಾಂಕ್ಸ್ ಹೇಳೋದಿದ್ರು ನನ್ನ ಲಕ್ಷ್ಮಿಗೆ ಹೇಳಬೇಕು. ನೀನು ಮಾತಾಡ್ತಿರೋದನ್ನು ಕೇಳಿಸ್ಕೊಂಡ್ರೆ ನಿನ್ನ ತಾಯಿ ಎಂಥ ಗುಣವಂತೆ ಅಂತ ಅರ್ಥ ಆಗತ್ತೆ. ನನಗೆ ನಿನ್ನ ಬಗ್ಗೆ ತುಂಬ ಹೆಮ್ಮೆ ಆಗ್ತದೆ ಅದಿತಿ. ನಿಜ ಹೇಳಬೇಕು ಅಂದರೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಡಾಕ್ಟರ್. ನೀವು ನನ್ನ ಪಪ್ಪನ ಕಾಪಾಡಿಕೊಟ್ಟಿದ್ದೀರಾ. ಯಾವ ಡಾಕ್ಟ್ರು ತಗೊಳ್ದೇ ಇರೋ ರಿಸ್ಕ್ ತಗೊಂಡಿದ್ದೀರಾ. ಅದ್ರ ಮುಂದೆ ನಾನು ಮಾಡಿರೋದೇನೂ ಇಲ್ಲ. ಅದು ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ. ಆದರೆ ನೀನು ಮಾಡಿದ ಸಹಾಯ ನಮ್ಮ ಹಾಸ್ಪಿಟ್ಲಿಗೆ ಬರ್ತಿದ್ದ ಕೆಟ್ಟ ಹೆಸರನ್ನ ತಪ್ಪಿಸ್ದೆ. ಇವ್ರಿಗೇನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಾನು ತಲೆ ತಗ್ಗಿಸ್ಬೇಕಾಗಿತ್ತು. ಒನ್ಸ್ ಅಗೇನ್ ಥ್ಯಾಂಕ್ಸ್ ಅ ಲಾಟ್. ಆಗಲೇ ಹೇಳಿದ್ನಲ್ಲ, ನನಗೆ ಈ ಗುಣ ಬಂದಿರೋದೇ ನನ್ನ ತಾಯಿ ಲಕ್ಷ್ಮಿಯಿಂದ. ನೀವೇನೇ ಥ್ಯಾಂಕ್ಸ್ ಹೇಳೋದಿದ್ರು ಅದು ಲಕ್ಷ್ಮಿಗೆ ಸೇರಬೇಕು. ಪದೇ ಪದೇ ಅಮ್ಮ ಅನ್ನೋ ನಿನ್ನಂಥ ಮಗಳನ್ನ ಪಡೆದ ಅವರು ಇಲ್ಲ ಡಾಕ್ಟರ್, ಅವಳನ್ನ ತಾಯಾಗಿ ಪಡೆದು ನಾನೇ ಅದೃಷ್ಟವಂತೆ. ಪಪ್ಪಂಗೆ ಟ್ರೀಟ್ಮೆಂಟ್ ನಡೀತಾ ಇದೆ, ನಾನಿನ್ನು ಬರ್ತೀನಿ. ಎಲ್ಲ ಒಳ್ಳೇದಾಗತ್ತೆ ಅದಕ್ಕೆ. ಎಲ್ರಿಗೂ ಒಳ್ಳೇದು ಬಯಸೋ ಲಕ್ಷ್ಮಿನ ಕೊಲ್ಲೋ ಅಂತವ್ರು ಯಾರಿದ್ದಾರೆ? ಡಾಕ್ಟರ್, ನಮ್ಮ ಲಕ್ಷ್ಮಿ ಹೇಗಿದ್ದಾಳೆ? ಅಮ್ಮ, ಏನು ಚಿಂತೆ ಮಾಡಬೇಡಿ. ನಮ್ಮ ಹಾಸ್ಪಿಟ್ಲಲ್ಲಿ ಎಷ್ಟೊಂದು ಜನ ಜೀವನ ಲಕ್ಷ್ಮಿ ಕಾಪಾಡಿದ್ದಾರೆ. ಅದಕ್ಕೆ ಬಾಬಾ ಲಕ್ಷ್ಮಿನ ನಮಗೆ ಉಳಿಸ್ಕೊಟ್ಟಿದ್ದಾರೆ. ಸರಿ ಅಮ್ಮ, ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಲಕ್ಷ್ಮಿನ ವಾರ್ಡ್ ಶಿಫ್ಟ್ ಮಾಡ್ತೀನಿ. ಡಾಕ್ಟರ್, ನಮ್ಮ ಬಾವು ಕಂಡೀಷನ್ ಹೇಗಿದೆ? ಅವ್ರಿಗೇನು ತೊಂದರೆ ಇಲ್ಲ ತಾನೆ? ಅವ್ರಿಗೇನು ತೊಂದರೆ ಇಲ್ಲ. ಇನ್ಮೇಲೆ ನೀವು ಇಂಜೆಕ್ಷನ್ ಕೊಡಿಸೋ ಅವಶ್ಯಕತೆನೂ ಇಲ್ಲ. ಇನ್ನೆರಡು ದಿನದಲ್ಲಿ ಅವ್ರು ನಾರ್ಮಲ್ ಆಗ್ತಾರೆ. ನನ್ನ ಮಗನ್ನ ಉಳಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಅಮ್ಮ, ನಿಮ್ಮ ಮಗ ಹುಷಾರಾಗಕ್ಕೆ ನಾನು ಕಾರಣ ಅಲ್ಲ. ಅದಕ್ಕೆ ಕಾರಣ ಡಾಕ್ಟರ್ ಶಶಿಕಲಾ. ನೀವೇನೇ ಹೇಳಿದಿದ್ರು ಅವ್ರಿಗೆ ಹೇಳಿ. ಇನ್ನೊಂದ್ಸಲ ನಿಮ್ಮ ಮಗ ಡ್ರಗ್ಸ್ ತಗೊಳ್ದೇ ಇರೋ ಹಾಗೆ ನೋಡ್ಕೊಳ್ಳಿ. ನಾನು ನಿಮ್ಗೆ ಬರ್ತೀನಿ. ಏಡೆ ನೀ ದಣ್ಣನೇ ಸಾಯಿಸ್ತೀಯಾ?